ಇಲ್ಲಿಂದ ಜವಲಾಪುರಕ್ಕೆ 7 ಕಿಲೋಮೀಟರ್ 700 ರೂಪಾಯಿ ಡೀಸೆಲ್ ಕುಡಿತದೆ ಇದು. ಖುಷಿ ಸೇರ್ಕೊಂಡ್ರೆ ಯಾರಿಗೂ ಆಗ್ದೋಗಿರೋರು ಇದು ಕ್ಯಾನ್ನ ತೂತ್ ಮಾಡ್ಬಿಟ್ಟವ್ರೆ. ಓ ನನ್ನ ದೇಶ ಬಾಂಧವರಿಗೆ, ಕಿತ್ತೂರು ಬ್ರಿಟಿಷ್ನರ ವಶದಲ್ಲಿದೆ. ಈಗ ಸ್ಟೋರಿ ಸ್ಟೇಟಸ್ ಅಲ್ಲಿ ಹೇಳ್ತಾರಲ್ಲ, ಮಗ ಮಚ್ಚಿ ನಂಗೆ ನಿಂಗೆ ಜೀವ ಕೊಡ್ತೀನಿ, ನನ್ ಪ್ರಾಣ ಕೊಡ್ತೀನಿ, ಅದೆಲ್ಲ ಸತ್ಯನ ಸುಳ್ಳು ಅಲ್ಕಿಸಿ ಬೇಡ ಲೈ. ನೀನು ಲೈ ನನಗೆ ಬಾಯಿಗೆ ಬರ್ತವೆ ಕೆಟ್ಟ ಪದಗಳು. ಪ್ರೀತಿಯ ವೀಕ್ಷಕ ಮಾಪರಿಗಳಿಗೆ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಈ ಕಾಲಗಳಿಗೆ ಕೂತ್ಕೊಂಡು ಈ ದಿನವನ್ನು ನಾವು ಹೆಂಗ್ ಕಳಿತೀವಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ. ನೋಡ್ತಾ ಇದ್ರೆ ಹೆಂಗ್ ಮಾಡ್ತಾ ಇದೀವಿ ಅಂತ. ನಾನು ಇದು ನಮ್ಮ ವರ್ಷ, ಇದು ನಮ್ಮ ಕಾರು ಹೆಂಗ್ ಕಾಣ್ತಾ ಇದೆ ನೋಡಿ, ಗೋಳಿಗೆ ಗತ್ತಲ್ಲಿ ಕಾಣ್ತಾ ಇದೆ. ನಾವು ಈ ದಿನ ಪೂರ್ತಿನ ಇಲ್ಲೇ ಕಡಿಬೇಕು ಅಂತ ಅನ್ಕೊಂಡಿದ್ವಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ದಿನ ಪೂರ್ತಿ ಅಲ್ಲ, ಇನ್ನೊಂದು 5 ನಿಮಿಷ. ಯಾಕೆ ಈ ಮಾತು ಯಾಕೆ ದಿನ ಪೂರ್ತಿ ಅಲ್ಲ ಕಾನೋ. ನಮ್ಮ ಖುಷಿ ಹೇಳ್ದ, ಬೇಡ ನಮ್ಗ ಒಂಚೂರು ಬೈಕ್ ಕೊಟ್ಬಿಟ್ರಿ, ದೇವಲಾಪುರಕ್ಕೆ ಹೋಗ್ಬಿಟ್ಟು ಡೀಸೆಲ್ ತಂದ್ಬಿಟ್ಟು ಕಾರ್ಗೋ JCPಗೋ ಹಾಕ್ತಿವಿ ಅಂತ. ನೀನು ಅದನ್ನು ಕೇಳ್ದೆ ಇದನ್ನು ಮಾಡ್ದೆ ಕುತ್ಕೊಂಡ್ರೆ ಏನದು ಫ್ರೆಂಡ್ಶಿಪ್ ಬೆಲೆಯಲ್ಲಿದ್ದು? ನಿಮ್ಗೂ ಮಾಡ್ದ ನೀನು ಇಲ್ಲ, ನೀನು ತಪ್ಪಿಸ್ಕೊಳಕ್ಕೆ ಇನ್ನೊಬ್ಬನ್ಗೆ ಹೇಳ್ದೆ. ಅದಕ್ಕೆ ಕಾರಣ ನಿನ್ನಲ್ಲಿದೆ ತಪ್ಪು, ನಿನ್ನಲ್ಲಿದೆ ಮೇಜರ್ ತಪ್ಪು ನಿನ್ನಲ್ಲಿರೋದು. ನನ್ನಲ್ಲಿ ತಪ್ಪಿಲ್ಲ, ನನ್ನಲ್ಲಿ ತಪ್ಪಿಲ್ಲ, ಏನು ಇದು ಕೆಲಸ. ತಪ್ಪಿಲ್ಲ, ನನ್ನಲ್ಲಿ ತಪ್ಪಿಲ್ಲ, ನನ್ನಲ್ಲಿ ತಪ್ಪು ಒಂಚೂರು ಇಲ್ಲ. ನೋಡಿ 24 ಗಂಟೆ ನಾವು ಕಾರೊಳಗೆ ಕಲಿತೀವಿ ಅಂತಂದ್ರೆ ಗೊತ್ತು ಅಂತ ತಿಳ್ಕೊಬೇಕು. ನೋಡಿ ಇವಾಗ ಒಂಚೂರು ಎತ್ಕೊಂಡ ಮನಿಕೊಂಡ್ ಬೇಜಾರಾಯ್ತು. ಇವಾಗ ಇಲ್ಲೇನಂತಂದ್ರೆ 24 ಗಂಟೆ ಕಾರಲ್ಲಿ ಹೆಂಗ್ ಕಳಿತಾ ಇದೀವಿ ಅಂತಂದ್ರೆ ಮನಿಕಳಂಗಿಲ್ಲ ಯಾರುವೆ. ಮನಿಕೊಂಡ್ರೆ ಭಾರಿ ಕಷ್ಟ ಆಗೋಯ್ತದೆ. ಆ ಲೆಕ್ಕಾಚಾರದಲ್ಲಿ ನಾವು ಮಾಡ್ತಾ ಇರೋದು ಈ ಒಂದು ಫುಲ್ ವಿಡಿಯೋ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಅರ್ಥ, ನೀನು ಚಿಕ್ಕ ವಯಸ್ಸಲ್ಲಿ ಯಾವ ಡೈಲಾಗ್ ಕಲ್ತಿದ? ನಾನ್ ಕಲ್ತಿದ್ದೆ, ಯೋಗ ಮಾಸ್ಟರ್ ಹೇಳ್ಕೊಡ್ಬೋದಿಲ್ಲನೆ. ಓ ನನ್ನ ದೇಶ ಬಾಂಧವರಿಗೆ, ಕಿತ್ತೂರು ಬ್ರಿಟಿಷ್ನರ ವಶದಲ್ಲಿದೆ. ನಮ್ಮ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಬೈಲಹೊಂಗಲದ ಕಾರಾಗೃಹದಲ್ಲಿದ್ದಾಳೆ. ನಡೆಯಿರಿ, ನಮ್ಮ ನಾಡಿನ ನಂದ ಜ್ಯೋತಿಯನ್ನು ಎತ್ತಿ ಆರಿಸಬೇಕು. ಹರ ಹರ ಮಹಾದೇವ್, ಕಿತ್ತೂರಿಗೆ ಜಯವಾಗಲಿ. ನಿನ್ಗೆ ಯಾವ್ದು ಹೇಳ್ಕೊಟ್ಟಿದ್ರು? ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್. ಹೇಳು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, How I wonder what you are. Up above the also sky. ಎಲ್ಲ ಮಾಡ್ತಾ Like a diamond in the sky. ಈ ತರ ಹೇಳ್ಬೇಕಾಗಿತ್ತು, ನೀನು ಹೇಳ್ತಾ ಇಲ್ಲ. ಬಾರಿ ಅಂದ್ರೆ ಬಾರಿ ಬೇಜಾರಾಯ್ತದೆ. I got a one this one I don't know what is this. So I will see. I got a one mail in that what is its mention. Actually I was studying in English medium education also. I was not going for school, but even I know English. I know better how to speak in English because I am from Karnataka. So we people speaks a lot of bhashes. ಬಟ್ ಐ ಲವ್ ನನ್ನ ತಾಯಿ ಭಾಷೆ, ನನ್ನ ಮಾತೃಭಾಷೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಪ್ರತಿನಿತ್ಯ. ಸೊ ಯು ಪೀಪಲ್ ಆಲ್ಸೋ ಶುಡ್ ಲರ್ನ್ ಕನ್ನಡ, whoever watching my videos. So what I'm trying to tell you, so everyone nowadays not searching to government school. I don't know why, but my friends who are studying in government school, they are becoming dot mansas. Like I have my friend, one of my friend called Krishnamurthy. He's a BBMP engineer, assistant engineer. Then I have my Meligari Najagoda. So he's already a doctor MBBS. Then I have one of my friend name called Satish. He is also from government school. He is also police. Then I have another name called Giri Sivaprasad. They are also like please pick the call and speak with him. What he is doing now? Now Marsa is speaking to Kusal. They ask. ಇಲ್ಲೇ ಆಂಜನೇಯ ಗುಡಿ ತಕ್ ಬಾ. ಅಲ್ಲ ಅವನಿಗೆ ಇವಾಗ ಹೆಂಗ್ ಅನಿಸ್ತಾ ಇರ್ತದೆ ಅಂತಂದ್ರೆ, ನಮ್ಮ ಖುಷಿಗೆ ನೋಡಿ, ನಮ್ ಖುಷಿ ಡೀಸೆಲ್ ತರಕ್ ಹೋಗ್ಬೇಕು. ಡೀಸೆಲ್ ತರಕ್ಕೆ ಒಂಚೂರು ಗಾಡಿಗೆ ಕೇಳಿದ್ರೆ ಅವನು ಕೊಡ್ತಾ ಇಲ್ಲ. ಅವನಿಗೆ ಎಷ್ಟು ಕಾಪ ಹತ್ತುತ್ತದೆ ಅಂತಂದ್ರೆ, ಅವ್ರ ಹತ್ರ 2 ಗಾಡಿಗಳವೆ, 3 ಗಾಡಿಗಳವೆ ಟೋಟಲ್ ಆಗಿ. ಒಂದು ಬುಲೆಟ್ ಅವ್ರ ತಾತ ಅವ್ರ ಕೈ ಕೊಡಲ್ಲ. ಇನ್ನೆರಡು ಬಂದು ಒಂದು ಡಿಸ್ಕವರ್ ಇದೆ, ಒಂದು ಪ್ಯಾಸನ್ ಪ್ರೋ ಇದೆ. 2 ಇವತ್ತೇ ರೆಡಿ ಮಾಡಿಸ್ಬಿಡ್ಬೇಕು, ಅಷ್ಟು ಕೋಪ ಬರ್ತಾ ಇರ್ತದೆ. ಯಾಕೆ ಅಂತಂದ್ರೆ ಜನ ನಾವು ಅನ್ಕೋತೀವಿ ಕೇಳಿದ ತಕ್ಷಣ ನಮ್ಗೆ ಪ್ರಾಣ ಕೊಡ್ತಾರೆ, ಜೀವ ಕೊಡ್ತಾರೆ ಅಂತ ಬರೀ ಸ್ಟೋರಿ ಸ್ಟೇಟಸ್ ಅಲ್ಲಿ ಮಾತ್ರ ಅವು.
ಸೊ ನೀವು ಡೈರೆಕ್ಟ್ ಆಗಿ ಬಂದು ಕೇಳಿದಾಗಲೇ ಅದ್ರ ಲೆಕ್ಕಾಚಾರ ಗೊತ್ತಾಗೋದು. ಈಗ ನೋಡಿ ಅವನ್ನ ಮನೆ ತಗ ಬಾ ಅಂತಂದ. ಈಗ ಅಲ್ಲಿ ಆಂಜನೇಯನ್ ಗುಡಿ ಆಂಜನೇಯನ್ ಗುಡಿ ಏನ್ ದೂರದಲ್ಲಿಲ್ಲ, ಇಲ್ಲೇ ಅದೇ ಆಂಜನೇಯ ಗುಡಿ, ಅವ್ರ ಮನೆ ಅಲ್ಲೇ. ಸೊ ಆ ಲೆಕ್ಕಾಚಾರದಲ್ಲಿ ಕರ್ದವನೆ, ಇಲ್ಲ ಅಂತಲ್ಲ, ಅಂತ ತಪ್ಪೇನಿಲ್ಲ. ಆದ್ರೂ ಒಂದ್ ಲೆಕ್ಕಾಚಾರದಲ್ಲಿ ತಪ್ಪೇಯ. ನೀವು ಅನ್ಕೋಬಹುದು ಇದೇನು ಒಂದೇ ಉಸಿರಿಗೆ ಹಿಂಗ್ ಮಾತಾಡ್ತಾನಲ್ಲ, ಅವ್ನು ನಾಳೆ ಬಿದ್ದೋಗಲ್ವೇ, ಅದು ಬಿದ್ದೋಗಲ್ವೇ, ಇದು ಬಿದ್ದೋಗಲ್ವೇ ಅಂತ. ಏನೂ ಇಲ್ಲ, ಲೆಕ್ಕಾಚಾರವಾಗಿ ಮಾತಾಡ್ಬೇಕು ಅಂತಂದ್ರೆ ಲೆಕ್ಕಾಚಾರವನೇ. ಮತ್ತೆ ಇನ್ನೊಂದು, ಈ ನೀಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನೀಟ್ ಒಂದೇ ಅಂತಲ್ಲ, ಯಾವ್ಯಾವ ಪರೀಕ್ಷೆಗಳು ನಡೆದವೋ ಅವೆಲ್ಲ ಕರೆಕ್ಟಾಗಿ ನಡಿಬೇಕು. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ. ಕಷ್ಟಪಟ್ಟು ಓದಂತ ವಿದ್ಯಾರ್ಥಿಗಳು ಯಾವ್ದೇ ಕಾರಣಕ್ಕೂ ಮೋಸ ಆಗ್ಬಾರ್ದು. ಜೊತೆಗೆ ಇವರು ಯಾರು ಈ ಒಂದು ಪರೀಕ್ಷೆಗಳನ್ನ ನಡೆಸ್ತಾರೋ, ಅಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ್ರೂ ಅಷ್ಟೇ, ಅದನ್ನು ಕರೆಕ್ಟಾಗಿ ಮಾಡ್ಬೇಕು. ಪಾಪ ಎಷ್ಟೋ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದಿ ಪಾಪ ಒಳ್ಳೆ ಸ್ಕೋರ್ ಮಾಡಿರ್ತಾರೆ. ಯಾರೋ ಮಾಡೋ ತಪ್ಪಿಗೆ ಪಾಪ ಅವರು ಹೊಣೆಗಾರ ಆಗ್ತಾ ಇರ್ತಾರೆ. ಅವ್ರ ಆ ನೋವಿಗೆ ಪ್ರಾಣ ಕಳ್ಕೊಳ್ತಾರೆ. ಇದೆಲ್ಲ ತಪ್ಪಿಸ್ಬೇಕು ಅಂತಂದ್ರೆ ಬರೀ ರಾಜೀನಾಮೆ ಕೊಟ್ಬಿಟ್ರೆ ಆಗಲ್ಲ. ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಯಾಕೆ ಅಂತಂದ್ರೆ ಪಾಪ ಅವ್ರು ಕಷ್ಟಪಟ್ಟು ಓದಿರ್ತಾರೆ, ಅವ್ರಿಗೆ ಏನಾಗ್ಬೇಡ ಆ ಲೆಕ್ಕಾಚಾರವಾಗಿ ಅದು ರಾಜೀನಾಮೆ ಒಂದೇ ಅಲ್ಲ, ಅದ್ಬಿಟ್ಟು ಬೇರೆ ತರದಲ್ಲಿ ಆಗ್ಬೇಕು. ಆದ್ರೆ ಇದನ್ನ ರಾಜಕೀಯಾತ್ಮಕವಾಗಿ ನಾವು ಬಳಸ್ಕೋಬಾರ್ದು. ಯಾರೇ ಅಲ್ಲಿ ರಾಜಕೀಯ ಮಾಡಕ್ ಹೋಗ್ಬಾರ್ದು. ಇದ್ರಲ್ಲೆಲ್ಲ ವಿದ್ಯಾರ್ಥಿಗಳು ಅಂದ್ಮೇಲೆ ಎಲ್ಲಾರು ವಿದ್ಯಾರ್ಥಿಗಳೇ. ಸೊ ಹಂಗಾಗಿ ನಾವು ಬೇರೆ ವಿಚಾರಕ್ಕೆ ಇದನ್ನ ನಾವು ಇದ್ ಮಾಡಬಾರ್ದು. ಈಗ ಯಾವುದೇ ಪಕ್ಷ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಎಲ್ಲರೂ ವಿದ್ಯಾರ್ಥಿಗಳೇ. ಆದ್ರೆ ಒಳ್ಳೆ ಸರ್ಕಾರಗಳು ಬರ್ಲಿ, ಒಳ್ಳೆ ಸರ್ಕಾರಗಳು ನಮಗ ರೈತರನ್ನ ಮತ್ತೆ ವಿದ್ಯಾರ್ಥಿಗಳಿಗೆ ದುಡಿಯೋ ವರ್ಗನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊಂತ ಇದೀನಿ. ನೋಡಿ ನಮ್ ಕುಸಾಲಕ್ಕಿ ಬತ್ತಾವನೆ ನೋಡಿ, ಗತ್ತು ಅವ್ನ್ ಬರೋದು ಅಂತಂದ್ರೆ ಗತ್ತು, ಅವ್ನ ಸ್ಟೈಲೇ ಬೇರೆ. ಅವ್ನ್ ಬರೋ ರಾಜ ಬತ್ತದಂಗ್ ಬರ್ತಾನೆ. ನೋಡಿ ಒಳ್ಳೊಳ್ಳೆ ಲಾಕ್ಸ್ ಮಾಡ್ತೀನಿ, ಈ ತರ ಎಲ್ಲ ಎಂಟರ್ಟೈನ್ಮೆಂಟ್ ಲಾಕ್ಸು, ಮತ್ತೆ ಖುಷಿಯಿಂದ ಲಾಕ್ಸ್ ಮಾಡ್ತೀನಿ. ಈಗ ಸೈಡ್ ಬಾ, ಅವ್ರು ಹೋಗಕ್ಕಿಲ್ವೇ? ನೋಡಿ ಇವನೇ ನಮ್ ಖುಷಿ, ನಮ್ ಕುಶಾಲಕ್ಕಿ. ನಮ್ಮ ಅವರು ಅಲ್ಲಿದ್ದಾರೆ. ಎಲ್ಲಿ ಕೊಟ್ಟಿದ್ರ ಮೊನ್ನ ತೋಟ ಕೊಟ್ಟಿದ್ರ? ಮೇಲಿಂದ ತುಂಬಿಕೊಟ್ಟು ಮವ. ಬನ್ನಿ ಕುಶಾಲ್, ಅರ್ಸೋರ್ ಮಾತಾಡ್ಸಿ. ಇದ್ರ ಬಗ್ಗೆ ಏನಾರ ಕೊಡ್ತೀರ? ಖುಷಿಯವ್ರಲ್ಲಿ ಬಂದಿದಾರಲ್ಲ. ಅರ್ಷಿತ್ ಒಬ್ಬರೇ ಹೊಡಿತಾ ಇದ್ರ ಮಾಮ? ಕುಶಾಲ್ ಬನ್ನಿ, ಹರ್ಷಿತ್ ಅವ್ರು ಮಾತಾಡ್ಸಿ. ಇಲ್ಲಿ ಉತ್ತಮವಾದ ಸಂಭಾಷಣೆಗಳು ನಡೀತಾ ಇದ್ರೆ ಕೇಳಿಸ್ಕೊಳ್ಳಿ. ಗೇಮ್ ಆಡ್ತಾ ಇದಾರೆ. ಗೇಮ್ ಹೆಸರು ಹರ್ಷಿತ್? ಎಷ್ಟ್ ಮಾಡಿದಿರಿ? ಎಷ್ಟನೇ ಲೆವೆಲ್ ಅಲ್ಲಿ ಇದ್ದೀರಾ? 1000. ಓ ಅಂದ್ರೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ಅಲ್ಲಿಗೆ ಗೊತ್ತಾಯ್ತು ನೋಡು. ನೀ ಇದೇ ಟೈಮ್ ಒಳ್ಳೆ ಎಜುಕೇಶನ್ ಕೊಟ್ಟಿದ್ರೆ ಇವತ್ತಿಗೆ ಡಾಕ್ಟರ್ ಆಗ್ಬಿಡಿವೆ. ನೋಡಿ ನಿಮ್ಗೆ ಮುಕ್ತದ ಗುಳ್ಳೆದಾಗ ಹಿಂಗ್ ನೋಯ್ಸಿ ಅವ ಏನು ಆಗದ ಅವಾಗ. ತಲ್ಲೋದಂಗೆ ಮಾತಾಡ್ತದೆ. ಖುಷಿ ನಿಂಗೆ ಬೇಜಾರು ಆಗಿದ ಆಗಿಲ್ಲ ಇವನ್ ಇಲ್ಲಿ ಕರ್ಸಿರೋದು? ಏನ್ ಕಣ ಬೇಜಾರಾಗದು ಅವನ್ಗೆ? ಬೇಜಾರ್ ಪಕ್ಕ ಅಷ್ಟೇ. ಅಂದ್ರೆ ಇದ್ ಮಾಡದಲ್ಲ, ಮನೆ ತಗ ಬಾ ಅಂತಂದ. ಈಗ ಅದೇ ಇಲ್ಲಿಗ್ ಬಾ ಅಂದೇ ಇಲ್ಲ ಅವಣ್ಣ. ಅದೇ ಮನೆ ತಗ ಬಾ ಅಂತಂದೆ. ನೀನು ಗಾಡಿ ಕೊಡಕ್ಕಾಗಲ್ಲ ಅಂತ ಅಂದ್ಬಿಡು ನೇರವಾಗಿ, ಪರವಾಗಿಲ್ಲ. ಆದ್ರೆ ಮಾಮ್ ಬೈತಾನೆ. ಅದೇ ಅಲ್ಲಿ ಎಲ್ಗೋ ಹೋಗಿದ್ದಾಗ ಸುಮ್ನೆ ಇಡೋದಕ್ಕೆ ನಿಮ್ಮ ಮಾಮ್ ಬೈಲಿಲ್ಲ, ಅದಕ್ಕೆ ಬೈದಿದ್ ಹೊಡಿಯಕ್ಕೆ ಬಂದ್ಬಿಟ್ಟಿದ್ರು. ಇದು ನಿಮ್ಮ ಮಾಮಂಗ್ ವಿಡಿಯೋ ಕಳ್ಸ್ಬಿಟ್ಟು ಕೇಳ್ತಿದ್ರು, ಹೊಡಿದ ಬಿಟ್ರು ಅಮ್ಮ ಅವ್ರೆ. ಏನ್ ಸುಳ್ಳು ಹೇಳಿಲ್ಲ. ಸಾಕಾದ ಮಾಡ್ತಾರೆ. ಇವರೇ ಹಾಕೊಟ್ಟಿರೋದು ಹರ್ಷಿತ್ ಅವರು. ದಯವಿಟ್ಟು ಏನೇ ಇತ್ತು ಅಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಪ್ರಮೋಷನ್ ಮಾಡ್ಕೊಡ್ತಾರೆ. ನಮ್ಮ ದಿನ ಒಳ್ಳೆ ದಿನ, ತಳ್ಕೊ ಬೆಳಕೊ ತಿಳಿಯೋದಿಂತ ಮುಗ್ದು ದಿನ. 24 ಗಂಟೆ ಕಳೆಯೋದು. ಬನ್ನಿ ಖುಷಿ, ಒಳಗಡೆ ಕೂತ್ಕೊಳ್ಳಿ. ಕಾರಲ್ಲಿ 24 ಗಂಟೆ ಇದೀವಿ. ನೀರು, ಊಟ, ತಿಂಡಿ ಎಲ್ಲ ಇಲ್ಲೇ ನಮ್ದು ಇವತ್ತು. ಬನ್ನಿ ಕುಶಲಕ್ಕಿವ್ರೆ, ಒಳಗಡೆ ಬನ್ನಿ, ಕೂತ್ಕೊ ಬನ್ನಿ. ಡಿಜೆ ಗಾಡಿನೇ ಓಡ್ತಾವ. ಡಿಜೆ ಸುಂದರ ಸಭೆಗೆ ನಮ್ಮ ಕುಸಾಲಕ್ಕಿಯವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ಸ್ವಾಗತ. ಈ ಒಂದು ಸಭೆಗೆ ಆಗಮಿಸಿದರೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಊರಲ್ಲಿ ಖುಷಿ ನೀನ್ ಹೇಳು,
ಈಗ ಸ್ಟೋರಿ ಸ್ಟೇಟಸ್ ಅಲ್ಲಿ ಹೇಳ್ತಾರಲ್ಲ, ಮಗ ಮಚ್ಚಿ ನಂಗೆ ನಿಂಗೆ ಜೀವ ಕೊಡ್ತೀನಿ, ನನ್ ಪ್ರಾಣ ಕೊಡ್ತೀನಿ, ಅದೆಲ್ಲ ಸತ್ಯನ ಸುಳ್ಳು? ಸುಳ್ಳು. ಯಾಕೆ ಯಾಕೆ ಯಾಕೆ? ಇವಾಗ ಗಾಡಿ ತತ್ತಿ ಅಂತ ಕರೆಸ್ಬಿಟ್ಟು ನಮ್ಮ ಮಾಮ್ ಬೈತದೆ ಅಂತ ನಮ್ ಬಾಬಾ ಐತದೆ ಅಂತಾನೆ. ಅದೇ ರೀಲ್ಸ್ ಕಳ್ಸುವಾಗ ರೀಲ್ಸ್ ಅಯ್ಯೋ ಪ್ರಾಣನೇ ಕೊಟ್ಬಿಡ್ತಾರೆ. ಮಚ್ಚಿ ನನ್ ನಿಂಗೋಸ್ಕರ ಪ್ರಾಣ ಕೊಡ್ತೀನಿ ಅಂತಾರೆ. ಈ ತರ ಎಲ್ಲ ಆಗಬಾರ್ದು. ನಾನು ಹೇಳೋದು ಏನಂತಂದ್ರೆ, ತಂದೆ ತಲೆ ಕೊಡಿತಾರೆ, ತಾಯಿ ಬೆನ್ ಹೊಡಿತಾರೆ, ಮೇಡಮ್ ಕೈ ಕೊಡಿತಾರೆ, ಮೇಷ್ಟ್ರು ಕಾಲ್ ಕೊಡ್ತಾರೆ. ಈ ಬಹದ್ದೂರ್ ಎದೆಗೆ ಹೊಡೆಯೋದು, ಎದುರು ನಿಲ್ಲಕ್ ಮುಂಚೆ ಎದೆ ಗಟ್ಟಿ ಐತ ನೋಡ್ಕೋಬೇಕಂತೆ. ಸೊ ಇದೆಲ್ಲ ಫಿಲಂ ಡೈಲಾಗ್ಗಳು ಚೆನ್ನಾಗಿರ್ತವೆ. 3 ರಿಲೀಸ್ ಹಾಕಿದೀನಿ ಅಂತ ಯಾವಾಗ್ಲೂ ಫೋರ್ಸ್ ಕೊಡ್ತಿರ್ತಲೆ. ಆ ಸಯಾನೀರ್ 3 ಮಕ್ಳನ್ನ ಸಿಂಗಲ್ ಆಗಿರ್ಲಿ, ಸಿನಿಮಾ ವೇಟ್ ಹೆಂಗ್ ಸ್ವಲ್ಪ ಈ ತರ ಗ್ಯಾಸ್ಟ್ರಿಕ್ ಬಂದಾಗ ಏನ್ ಮಾಡ್ಬೇಕು, ಅದಕ್ಕೆಲ್ಲ ಮೆಡಿಸನ್ ಅಲ್ಲಿ. ಈಗ ಹುಡ್ಗ ಡೀಸೆಲ್ ತರಕ್ಕೆ ಗಾಡಿ ಬೇಕು, ಗಾಡಿ ಅಯ್ಯೋ 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 ಅಲ್ಲಿಗೆ ಹೋಗಿ ಕುತ್ಕೊಂಡಿದ್ದಾಗ ನಿಮ್ಮ ಮಾಮ ಬೈಲಿಲ್ಲ. ಆಯ್ತು ನಡಿ, ಮನೆ ತಗ ಹೋಗೋಣ, ಮನೆ ತಗ ಹೋಗಿ ಕೇಳೋಣ. ಯಾವಾಗಾರ ಕರ್ದಾಗ ಇಲ್ಲ ಅಂದಿದ್ದಾನ. ಇವಾಗ ಎಂತ ಇದೆಯಲ್ಲ, ಇವಾಗ ಎಂತ ಇದೆಯಲ್ಲ, ಇವಾಗ ಎಂತ ಇದೆಯಲ್ಲ, ಒಂದ್ ನಿಮಿಷ ಏನಾ ಅಣ್ಣ ನೀನ್ ನನ್ಗೆ ಹೇಳ್ತಿದ್ದ, ನೀನೇ ತಗೋಬೇಕು. ನೀನ್ ತಗೋಬಾ. ಅವ್ನು ಇರೋ ಅವ್ನು ನಿನ್ಗೆ ಹೇಳ್ದ, ನನ್ಗೆ ಹೇಳ್ದ? ನೀನ್ ನನ್ ಕೇಳದ ಅವನ ಕೇಳಲ್ಲ. ನೀನು ಹಲ್ಕಿಸಿ ಬೇಡ, ಈಗ ನೀನ್ ಹಲ್ಕಿಸಿ ಬೇಡ. ಲೈ ನೀನು ಲೈ ನನಗೆ ಬಾಯಿಗೆ ಬರ್ತವೆ ಕೆಟ್ಟ ಪದಗಳು. ಅವ್ನು ಹೇಳ್ದ, ನಿನ್ಗೆ ಹೇಳ್ತಾನೆ ಅವನು. ಮುಚ್ಕೊಂಡು ಮತ್ತೆ ಅವನು ಕೇಳು, ನನ್ನನ್ನ ಏನಕ್ಕೆ ಕೇಳ್ತೀಗಿ? ನೀನು ಕರೆಕ್ಟಾಗಿ ಮಾತಾಡು. ಸೆಡೆ ಗಿಡೆ ಅವೆಲ್ಲ ಬಿಟ್ಬಿಡರ್ಸ ನೀನು. ಇದೆಲ್ಲ ಹಲ್ಕಿಸ್ಬಿಟ್ರಿ ಇಲ್ಲಿ ಏನ್ ಯಾರಿಗೇನು ಇದ್ ಮಾಡ್ಕೊಳಲ್ಲ. ನೀ ಕರೆಕ್ಟಾಗಿ ಮಾತಾಡು. ಅಣ್ಣ ಸ್ಕೂಟರ್ ಬೇಡ, ಕಾರ್ ತೆಗಿ. ಏಕೆ? ಡೀಸೆಲ್ ಹಾಕ್ಸಿಯಾ? 600 ರೂಪಾಯಿ ಡೀಸೆಲ್ ಹಾಕ್ಸಿಯಾ? ದೇವದಾಪುರಕ್ಕೆ 7 ಕಿಲೋಮೀಟರ್ಗೆ 700 ರೂಪಾಯಿ ಡೀಸೆಲ್ ಕುಡಿತದೆ ಇದು. 700 ರೂಪಾಯಿ ಕಾಸ್ಟ್ಲಿ. 400 ರೂಪಾಯಿ ಬಿಡ್ತೀನಿ ನಿಮ್ಗೆ ಡಿಸ್ಕೌಂಟ್. ಯಾಕ ಮನೆ ಹೇಳೋದು? ಯಾರ ಮನೆ ಹೇಳೋದು? 700 ರೂಪಾಯಿ 7 ಕಿಲೋಮೀಟರ್ಗೆ 700 ರೂಪಾಯಿ ಅದೇ ಆಯ್ತದೆ. ಯಾವುದೇ ಕಾರಣಕ್ಕೂ ನೀನು ಹಂಗನಕ್ಕೆ ಹೋಗ್ಬೇಡ, ಅದೇ ಆಯ್ತದೆ ಇದು. ಪೆಟ್ರೋಲ್ ಹಾಕ್ಸಿದ್ರೆ 700 ರೂಪಾಯಿಗೆ ಹಂಗಾರೆ ತಗೋಬಾ, 700 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀವಿ. ತಗೋಬಾ ಕಾಸು ಕೊಡಿ. ಈ ತರ ಭಿಕ್ಷೆ ಬಿಡೋದ ಯಾಕೆ ಬದುಕಿದಿರಿ? ಈ ತರ ಭಿಕ್ಷೆ ಬಿಡೋದ ನಡಿಯೇ ನೀನೇ ತೆಗೀಣ. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ಅಂತ ಗುರು, ನಾನ್ ತೆಗಿತೀನಿ, ಇಲ್ಲ ಅಂತ ಹೇಳಲ್ಲ. ಅವ್ನು ಮೊದಲನೇ ಫೋನ್ ನನಗ್ ಮಾಡ್ಬೇಕಾಗಿತ್ತು. ಈಗ ಸ್ನೇಹಿತ ಕುಚಿಕು ಅಂತ ನಿನಗ್ ಮಾಡಿರ್ತಾನೆ, ಯಾಕೆಂದ್ರೆ ರೀಲ್ಸ್ ನೀನ್ ಆತರ ಶೇರ್ ಮಾಡಿರ್ತೀನಿ. ಪ್ರಾಣ ಬಿಡ್ತೀನಿ ಅಂತಿದೆ. ನೀನ್ ರೀಲ್ಸ್ ಆತರ ಶೇರ್ ಮಾಡಿರ್ತೀನಿ. ಮಾಡಿಲ್ಲ. ನಿನ್ಗೆ ಯಾವತ್ತ ಜೀವ ಬಿಡ್ತಾನೆ ತಗ್ಸಿ. ನಾನ್ ಪ್ರಾಣ ಕೊಡ್ತೀನಿ, ಅದ್ರ ಪ್ರಶ್ನೆ ಬೇರೆ. ಮೊದಲನೇ ಸಲ ನನಗ್ ಮಾಡಿಲ್ಲ ಅವನು, ಫೋನ್ ನನಗ್ ಮಾಡಿಲ್ಲ ಮೊದಲನೇ ಸಲ. ಅದು ತಪ್ಪಾಗಿರೋದು. 3 ಡಿಸ್ಕವರ್ ಅದೇನಾರ ಇರ್ಬೋದು, 4 ಅದೇನಾರ ಇರ್ಬೋದು. ನಮ್ ಗಾಡಿದು ಅದೇ ನಮ್ಮ ಅಣ್ಣನ ಆಗಮಂಗ್ಳಕ್ಕೆ ಎದ್ಕೊ ಹೋಗೋದು. ನಿಮ್ಮ ಅಣ್ಣಂದು ಬೇಡ, ಇಲ್ಲಿ ದಿನೋಣನ್ ತಗ್ಸು. ದಿನೋಣನ್ ತಗ್ಸದ್ ನಿನ್ನ ಕೇಳಿದ ತಾನೆ. ಕನ್ವಿನ್ಸ್ ಮಾಡ ದಿನೋಣಂಗೆ. ನಿನ್ ಕನ್ವಿನ್ಸ್ ಮಾಡಿದ್ರೆ ನೀನ್ ತೆಗಿತಾ ಇಲ್ಲ, ಪ್ರಾಣ ಕೊಡ್ತೀನಿ ಅಂತ. ನಿಮ್ಮ ಅಂದ್ರೆ ನಾನ್ ಯಾವಾಗ ಇರಪ್ಪ ಅದ್ ಬಿಟ್ಬಿಟ್ಟು ಎಲ್ಲೆಲ್ಲ ತಗೋ ಬಂದಿಲ್ಲ. ಎಲ್ಲಿಗೆ ತಂದ್ಬಿಟ್ಟಿದೆ? ತಂದಿದ್ದ ಅವತ್ತು. ಎಲ್ಲಿ ತಂದಿದ್ ಹೇಳು, ಎಲ್ಲಿ ತಂದಿದ್ ಹೇಳು? ಡೀಸೆಲ್ ತರಕ್ಕೆ ಒಂದ್ಸು. ಅಯ್ಯೋ ನಮ್ಮ ಅಣ್ಣ ಹೇಳ್ದಾಗ ಅಷ್ಟೇ. ನಿಮ್ ಖುಷಿ ಹೇಳು. ಖುಷಿ ನೀನ್ ಫೋನ್ ಮಾಡಿದಾಗ ನಾನು ತಂದಿಲ್ಲ. ಅಯ್ಯೋ ಈಗ ಏನ್ ಮಾಡಕ್ಕಾಗದ? ಈಗ ತರ್ಬೇಕಲ್ಲ ಒಂಚೂರ, ಅವೈದ ಮಾಡ್ತಾನ ಅವನು. ನೀವ್ ಒಂದ್ಸಲ ತಗೋಗಿದ್ದೀರಾ? ಪ್ರಾಣ ಕೊಟ್ಟಿದೀನಿ. ಪ್ರಾಣ ಎಲ್ಲಿ ಕೊಟ್ಟಿದೆ? ಪ್ರಾಣ ಕೊಟ್ಟಿದೀವಿ. ಬುಲೆಟ್ ತಗೊಂಡೋಗಿದೀವಿ. ಒಂದು ಸಲಿ. ನೀನು 1000 ಸಲ ಹೋಗಿದ್ಯಾ ಲಕ್ಷದಲ್ಲಿ? ಸರಿಯಲ್ಲ, ಈ ತರ ಎಲ್ಲಾ ನಮ್ಮ ಹತ್ರ ಬೇಡ. ಈ ವಾಹನಲ್ಲಿ ಕೆಲ್ಸ ಮಾಡ್ಬಿಟ್ಟು ದುಡ್ಡ ಏಸ್ಕೊಂಡು ಯೋಣಿಸ್ವಾಗ ಬಾರಿ ಖುಷಿ ಆಯ್ತದೆ. ಇಲ್ಲಿ ನೋಡಿ ಕತೆಯ ಹೆಂಗಿದದು. ಈ ಕತೆ ಎಲ್ಲ ಮಾಡುವಾಗ ಭಾರಿ ಅಂದ್ರೆ ಭಾರಿ ಕಷ್ಟ ಆಯ್ತದೆ ನೋಡಿ. ಅಲ್ಲಿ ಡೀಸೆಲ್ ವಾಸ್ ಮಾಡಿದೀವಿ ಗಾಡಿಗೆ. ಇಲ್ಲಿ ಇವಾಗ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಡೀತಾ ಇದೆ. ಇವಾಗ ಡೀಸೆಲ್ ಹೆಂಗ್ ಹಾಕೋದು JCB ಗೆ ಅಂತ ತೋರಿಸ್ತೀನಿ. ಇವಾಗ ಒಂದು ರೀಲ್ಸ್ ಮಾಡಿ ಹಾಕಿದ್ನಲ್ಲ ನಾನು, ಅವಳೆ ನೀರಾನೆ ಕುಡ್ಕೊತದೆ ಅಂತ ತಂದ್ ಮಡ್ಗವದೆ. ಇವಾಗ ಏನು ಚೆಲ್ಲಬಹುದು ಅಂತ ನನ್ನ ಅನಿಸಿಕೆ ಪ್ರಕಾರ. ನಿಮ್ಮ ಅನಿಸಿಕೆ ಪ್ರಕಾರ ಕೊನೆಯಲ್ಲಿ ಚೆಲ್ತಾನ ಚೆಲ್ಲಲ್ವಾ ನೀವೇ ಹೇಳಿ. ನನ್ನ ಅನಿಸಿಕೆ ಪ್ರಕಾರ ಪಕ್ಕ ಚೆಲ್ತಾನೆ ಅಂತ ನನ್ನ ಅನಿಸಿಕೆ. ಈಗ ಪಾಪ ಇದ್ರಲ್ಲಿ ಇವಂದೇನು ತಪ್ಪಿಲ್ಲ. ನಂಜುಮಮ್ಮ ಏನಾರು ನೋಡ್ತಾ ಇದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದ್ರಲ್ಲಿ ಇವಂದೇನು ತಪ್ಪಿಲ್ಲ. ಬಿಕಾಸ್ ಇವ್ರಿಗೆ ಯಾರು ಇವ್ರು ಖುಷಿ ಇರ್ಕೊಂಡ್ರೆ ಯಾರಿಗೂ ಆಗ್ದೋಗಿರೋರು ಇದು ಕ್ಯಾನ್ನ ತೂತ್ ಮಾಡ್ಬಿಟ್ಟವ್ರೆ. ಹಾಗಾಗಿ ಈ ಥರ ಆಗ್ತಾಯಿದೆ ನೋಡಿ, ಯಾವ ಥರ ಆಗ್ತಾಯಿದೆ. ಕಲ್ತ್ಕೊಳ್ಳಿ ನೀವು ಹಾಕೋದು ಹೆಂಗೆ ಡೀಜೆಲ್ಲ ಅಂತ.
ಈ ತರ ಯಾರಾದ್ರೂ ಹಾಕಿದ್ರೆ ಡೀಸೆಲ್ ಹಾಕಿದೀವಿ ಅಂತ ಕಮೆಂಟ್ ಹಾಕಿ. ನೋಡಿ, ನಾನು ಇವನ್ ಜೊತೆ ಡೀಸೆಲ್ ತರಕ್ ಬಂದಿದ್ದಕ್ಕೆ ನನ್ನ ಗಾಡಿಯ ಡೀಸೆಲ್ ವಾಸ್ ಮಾಡ್ಕೊಡ್ತಾವನೆ. ಡೀಸೆಲ್ ವಾಸ ಬಾಡಿಗೆ ಮಾಡ್ಲಾ ಅಂತಂದ್ರೆ ಈ ಸೀಟ್ ಮೇಲೂ ಮಾಡೋನೆ. ಇಂತ ನಿಮ್ಗೆ ಯಾರಾದ್ರೂ ಬೇಕು ಅಂತಂದ್ರೆ ಈ ತರ ಡೀಸೆಲ್ ವಾಸ್ ಮಾಡೋರು ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಹೇಳಿ, 999 309 999 ಅಷ್ಟೇ ನಂಬರ್.